ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಈ ವಿಡಿಯೋ ಅಂತಂದರೆ, ಮಕ್ಕಳಲ್ಲಿ ಬರುವಂತಹ ಚಿಕನ್ ಪಾಕ್ಸ್ ಅಂದರೆ ಅಮ್ಮ ಹಾಕೋದು ಅಂತಾರೆ, ಅಮ್ಮ ಬರೋದು ಅಂತಾರೆ. ಅದ್ರ ಬಗ್ಗೆ ನಾನು ಇವತ್ತು ಒಂದಷ್ಟು ಮಾಹಿತಿನ ಕೊಡ್ತಾ ಇದ್ದೀನಿ. ಅಮ್ಮ ಬಂದಾಗ ಯಾವ ಥರ ಪಥ್ಯ ಇರಬೇಕು, ಯಾವಾಗ ಅಮ್ಮ ಬರುತ್ತೆ, ಏನು ಪಥ್ಯ ಇರಬೇಕು, ಸರಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾ ಇದ್ದೀನಿ, ನನಗೆ ಗೊತ್ತಿರೋ ಅಷ್ಟು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಮ್ಮ ಹಾಕೋದನ್ನು ಹೇಳಬೇಕಾ, ವಿಡಿಯೋನ ಮಾಡಿ ತೋರಿಸ್ಬೇಕಾ ಅಂತ ಎಷ್ಟೋ ಜನ ಪ್ರಶ್ನೆ ಮಾಡ್ಬೋದು, ನೀವು ಅನ್ಕೋಬೋದು. ಆದರೆ ಏನು ಅಂತಂದರೆ, ಕೆಲವೊಂದು ಮನೆಗಳಲ್ಲಿ ದೊಡ್ಡವ್ರು ಇರಲ್ಲ, ಗಂಡ ಹೆಂಡತಿ ಮಕ್ಕಳು ಮಾತ್ರ ಇರ್ತಾರೆ. ಅವ್ರಿಗೆ ಈ ಥರದ್ದೆಲ್ಲ ಹೊಸದು. ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಮ್ಮ ಬಂದಾಗ ಯಾವ ಥರ ಮಾಡಬೇಕು, ಯಾವ ಥರ ಇರಬೇಕು, ಏನಪ್ಪ ಇದು ಈ ಥರ ಬಂದುಬಿಡ್ತು ಅನ್ನೋದು ಒಂದಷ್ಟು ಜನಕ್ಕೆ ಭಯನೂ ಇರುತ್ತೆ, ಗೊಂದಲನೂ ಇರುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಗೊತ್ತಾಗಲ್ಲ. ಆವಾಗ ಪಥ್ಯ ಯಾವ ಥರ ಇರಬೇಕು ಅಂತ ಗೊತ್ತಾಗಲ್ಲ. ಆ ಒಂದು ಕಾರಣಕ್ಕೆ ಒಂದಷ್ಟು ಜನ ಇವಾಗೆಲ್ಲ ಫೋನಲ್ಲೇ ತುಂಬ ಜನ ನೋಡ್ತಾ ಇರ್ತಾರೆ, ಎಲ್ಲದನ್ನು ಫೋನ್ ಎತ್ಕೊಂಡು ಸರ್ಚ್ ಮಾಡ್ತಾ ಇರ್ತಾರೆ. ಆ ಒಂದು ವಿಷಯ ಗೊತ್ತಾಗಲಿ, ಯಾವ ಥರ ಪಥ್ಯ ಇರಬೇಕು, ಯಾವ ಥರ ಇರಬೇಕು ಅನ್ನೋದು ಗೊತ್ತಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಇದನ್ನೂ ತೋರಿಸ್ಬೇಕಂತಲ್ಲ, ಎಷ್ಟೋ ಜನಕ್ಕೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ, ಎಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋವಂಥದ್ದು. ಹಾಗಾಗಿ ಬನ್ನಿ ಈ ವಿಡಿಯೋ ಕಂಟಿನ್ಯೂ ಮಾಡೋಣ. ಮಕ್ಕಳಲ್ಲಿ ಅಮ್ಮ ಹಾಕೋದು, ಮಕ್ಕಳೇ ಅಲ್ಲ ದೊಡ್ಡವರಲ್ಲಿ ಅಮ್ಮ ಬರುತ್ತೆ. ಅಂದರೆ ಯಾವ ಅಮ್ಮ ಬರುತ್ತೆ ಅಂತಂದರೆ, ಗೌತ್ಲಮ್ಮ ಬರುತ್ತೆ, ಆಟ್ಲಾಟಮ್ಮ ಬರುತ್ತೆ, ಮತ್ತು ರಾಗಿ ಅಮ್ಮ ಬರುತ್ತೆ, ಇಸ್ಕಮ್ಮ ಬರುತ್ತೆ. ಇನ್ನೂ ಒಂದು ಅಷ್ಟು ಅಮ್ಮ ಅಂತ ಕನ್ಸಿಡರ್ ಮಾಡ್ತಾರೆ. ಅಷ್ಟು ಅಮ್ಮಗಳು ಮಕ್ಕಳಲ್ಲಿ ಆಗಿರ್ಬೋದು, ದೊಡ್ಡವರಲ್ಲಿ ಆಗಿರ್ಬೋದು ಬರುತ್ತೆ. ಅದರಲ್ಲಿ ಇವಾಗ ನನ್ನ ಮಗನಿಗೂ ಆ್ಯಕ್ಚುಲಿ ಗೌತ್ಲಮ್ಮ ಬಂದಿದೆ. ಗೌತ್ಲಮ್ಮ ಅಂತಂದರೆ ಏನು, ಇದಕ್ಕೆ ಅಷ್ಟು ಪಥ್ಯ ಇರೋದಿಲ್ಲ. ಏನು ಅಂತಂದರೆ, ಒಂದು ಸ್ವಲ್ಪ ಈ ಕಡೆ ಆ ಕಡೆ ಕೆನ್ನೆ ಮೇಲೆ ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಬರುತ್ತೆ, ಒಂದು ಸ್ವಲ್ಪ ಊತ ಬರುತ್ತೆ, ಒಂದು ಸ್ವಲ್ಪ ನೋವು ಬರುತ್ತೆ. ಚಿಕ್ಕ ಮಕ್ಕಳಿಗೆ ನೋವು ಬರೋದ್ರೆ ನೋವು ತಡ್ಕೊಳಕ್ಕಾಗಲ್ಲ. ಆ ಒಂದು ಕಾರಣಕ್ಕೆ ನಾನು ಒಂದು ಸ್ವಲ್ಪ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬಂದೆ, ನೋವು ಅನ್ನೋ ಒಂದು ಕಾರಣಕ್ಕೆ, ನೋವು ಇರಬಾರ್ದು ಅನ್ನೋ ಕಾರಣಕ್ಕೆ. ಹಂಗಾಗಿ ನೀವು ಅಷ್ಟೇ, ಯಾರೆಲ್ಲ ಬರ್ತೋ ಒಂದ್ಸರಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬನ್ನಿ, ಅವರೇ ಹೇಳ್ತಾರೆ ಏನು ಮಾಡಬೇಕು ಅನ್ನೋದನ್ನು. ಇಲ್ಲಾಂದರೆ ನೋವು ಮಾತ್ರೆಗಳು ಕೊಡ್ತಾರೆ. ಯಾಕಂದರೆ ಈ ನೋವಿಗೆಲ್ಲ ಮಕ್ಕಳು ತಡೆಯಲ್ಲ, ದೊಡ್ಡವರಾದರೆ ತಡೀತಾರೆ. ಒಂದು ಸ್ವಲ್ಪ ತುಂಬ ಚಿಕ್ಕ ಚಿಕ್ಕ ಮಕ್ಕಳು, 5 ವರ್ಷ 6 ವರ್ಷ ಮಕ್ಕಳು, 3 ವರ್ಷ ಮಕ್ಕಳು, ಇವರೆಲ್ಲ ತಡೆಯಲ್ಲ ತುಂಬ. ಹಾಗಾಗಿ ಡಾಕ್ಟರ್ನ ಒಂದ್ಸರಿ ತೋರಿಸ್ಕೊಂಬಂದರೆ ಅವರು ಅದಕ್ಕೆ ಇಂಜೆಕ್ಷನ್ ಕೊಡಲ್ಲ, ಮಾತ್ರೆ ಕೊಡ್ತಾರೆ. ಮಾತ್ರೆ ಹಾಕೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಗೌತ್ಲಮ್ಮ ಅಂತಂದರೆ ಒಂದು ಸ್ವಲ್ಪ ಈ ಕಡೆ ಆ ಕಡೆ ಕೆನ್ನೆಗಳ ಮೇಲೆ ಕಿವಿ ಹತ್ರ ನೋವು ಬರುತ್ತೆ. ಆವಾಗ ನಾವು ಮನೆಯಲ್ಲೇ ಏನು ಮಾಡಬೇಕು ಅಂತಂದರೆ, ಗೌತ್ಲಮ್ಮಗೆ ಏನೂ ಅಷ್ಟೇನು ಪಥ್ಯ ಇರೋದಿಲ್ಲ. ಗೌತ್ಲಮ್ಮಗೆ ಬೇರೆ ಅಮ್ಮಗಳಿಗೆಲ್ಲ ಆಟ್ಲಟಮ್ಮ ಆ ಥರ ಎಲ್ಲ, ಸಿರುಬಮ್ಮ ಬರುತ್ತಲ್ಲ, ಆ ಥರ ಅಮ್ಮಗಳಿಗೆಲ್ಲ ಸ್ವಲ್ಪ ಪಥ್ಯ ಇರಬೇಕಾಗತ್ತೆ. ಈ ಗೌತ್ಲತಮ್ಮನಿಗೆ ಅಷ್ಟೊಂದು ಪಥ್ಯ ಇರಲ್ಲ ಅಂತ ನನಗೆ ನಮ್ಮ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ, ದೊಡ್ಡವರು ತಿಳಿಸಿದ್ದಾರೆ. ಹಾಗಾಗಿ ನನಗೆ ಗೊತ್ತಿರೋ ಅಷ್ಟು, ನಾನು ತಿಳ್ಕೊಂಡಿರೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಗೌತ್ಲಾಟಮ್ಮನಿಗೆ ಅಂತಂದರೆ, ಗಂಧ ಬರುತ್ತಲ್ಲ, ಶ್ರೀಗಂಧ, ಅದನ್ನು ಒಂದು ಸ್ವಲ್ಪ ಕಲ್ಲು ಮೇಲೆ ನೀರು ಹಾಕ್ಕೊಂಡು ತೇಯಬೇಕು, ಚೆನ್ನಾಗಿ ಉಜ್ಜಬೇಕು ಗಂಧನ ತಗೊಂಡು. ಆವಾಗ ಅದರಲ್ಲಿ ಒಂದು ಸ್ವಲ್ಪ ಲಿಕ್ವಿಡ್ ಟೈಪ್ ಬರುತ್ತೆ. ಅದನ್ನು ಈ ಕಡೆ ಆ ಕಡೆ ಕೆನ್ನೆಗಳ ಮೇಲೆ ಎಲ್ಲಿ ಸ್ವೆಲ್ಲಿಂಗ್ ಬಂದಿದೆಯೋ ಆ ಕಡೆ ಈ ಕಡೆ ಎರಡೂ ಕಡೆನೂ, ಮತ್ತು ಗಂಟಲು ಕೆಳಗಡೆ ಎಲ್ಲ ಹಚ್ಚಬೇಕು. ಮತ್ತು ಒಂದು 3 ಚುಕ್ಕೆ ಕುಂಕುಮ ಬರುತ್ತಲ್ಲ, ಕುಂಕುಮನ ಇಕ್ಕಬೇಕು. ಇಷ್ಟೇ ಮಾಡಬೇಕಾಗಿರೋವಂಥದ್ದು. ಇನ್ನೊಂದೇನು ಅಂದರೆ, ಕುಂಕುಮ ಇಡೋವಾಗ ದೇವ್ರ ಹತ್ರ, ಎಲ್ಲರೂ ದೇವಸ್ಥಾನಗಳಿಗೆ ಹೋಗಿ ಬಂದಿರ್ತೀವಲ್ಲ, ಅಮ್ಮನವ್ರ ದೇವಸ್ಥಾನಗಳಿಗೆ, ಆ ದೇವಸ್ಥಾನದ ಕುಂಕುಮ ಇಟ್ಟರೆ ಇನ್ನೂ ತುಂಬಾ ಒಳ್ಳೆಯದು, ಬೇಗ ವಾಸಿಯಾಗೋಗ್ಬಿಡುತ್ತೆ. ಮತ್ತು ಗಂಗಮ್ಮನ ತಾಯಿಗೆ ಒಂದು ಸ್ವಲ್ಪ ಉಪ್ಪಿರುತ್ತಲ್ಲ, ಒಂದು ಪ್ಯಾಕೆಟ್ ಉಪ್ಪು, ಕಲ್ಲುಪ್ಪನ್ನ ಗಂಗಮ್ಮನ ತಾಯಿಗೆ ಮತ್ತು ಈ ಕಡೆ ಆ ಕಡೆ ಇಳು ತೆಗೆದು, ಮತ್ತು 3 ಸರಿ ಮಗುಗೂ ಇಳು ತೆಗೆದು ಮಕ್ಕೊಬೇಕು. ಗಂಗಮ್ಮ ತಾಯಿ ಏನೂ ಇಲ್ಲದೆ ಆರೋಗ್ಯವಾಗಿ ಇಟ್ಟಿರಮ್ಮ ಅಂತೇಳ್ಬಿಟ್ಟು, ಬೇಗ ಇಳ್ದೋಗಮ್ಮ ಅಂತೇಳ್ಬಿಟ್ಟು ಉಪ್ಪನ್ನ ತೆಗೆದು ಇಟ್ಟು, ಇಳು ತೆಗೆದಿಟ್ರೆ ಅದು ಬೇಗ ವಾಸಿ ಆಗುತ್ತೆ. ನೆಕ್ಸ್ಟ್ ಆ ಉಪ್ಪನ್ನ ನಾವು ಗಂಗಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಎಲ್ಲರೂ ಗಂಗಮ್ಮನ ದೇವಸ್ಥಾನ ಆಗಿರ್ಬೋದು, ಆ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗುವಾಗ ಆ ಉಪ್ಪು ಪ್ಯಾಕೆಟ್ನ ತೊಗೊಂಡೋಗಿ ಅಲ್ಲಿಟ್ಟು, ಅದ್ರ ಜೊತೆಗೆ ಮೊಸರನ್ನ ಒಂದು ಸ್ವಲ್ಪ ಬೇವಿನ ಸೊಪ್ಪು ಎತ್ಕೊಂಡೋಗಿ ಅಲ್ಲಿಟ್ಟು ಪೂಜೆ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು, ಬೇಗ ಇಳ್ದೋಗುತ್ತೆ. ಇದು ಗೌತ್ಲಮ್ಮನಿಗೆ. ಯಾಕಂದರೆ ನನಗೆ ಗೌತ್ಲಮ್ಮ ಗೊತ್ತಿದೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಮತ್ತು ಈ ಕಡೆ ಆ ಕಡೆ ಕೆನ್ನೆಗಳಲ್ಲಿ ನಮ್ಮದು ತಾಳಿ ಬರುತ್ತಲ್ಲ, ಆ ತಾಳಿ ಇರುತ್ತಲ್ಲ ನಮ್ಮದು ಕುತ್ತಿಗೆಯಲ್ಲಿ, ಆ ತಾಳಿನ ಉಲ್ಟಾ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಕೆನ್ನೆಗಳಿಗೆ ಈ ಕಡೆ ಆ ಕಡೆ ಮುಟ್ಟಿಸ್ಬೇಕು. ಹಂಗಾಗಿ ಬೇಗ ಇಳ್ದೋಗುತ್ತೆ ಇಷ್ಟು ಮಾಡಿಕೊಂಡ್ರೆ. ಇನ್ನು ಆಟ್ಲಾಟಮ್ಮ ಬಂದರೆ ಏನು ಮಾಡಬೇಕು ಅನ್ನೋದಾದರೆ, ಆಟ್ಲಾಟಮ್ಮ ಬಂದಾಗ
ಅಥವಾ ಬೇರೆ ಅಮ್ಮನವರು ಬಂದಾಗ ಅದಕ್ಕೆ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಯಾಕಂದರೆ ಅಂಟು ಮುಂಟೆ ಎಲ್ಲ ನೆರಳು ಬೀಳಲೇಬಾರ್ದು. ಯಾರಾದರೂ ಸತ್ತೋಗಿದ್ರೆ ಅವ್ರ ಹತ್ರ ಹೋಗಿ ಬಂದು ಇಲ್ಲಿ ಅಮ್ಮನವ್ರ ಹತ್ರ ಬರೋದಾಗಲಿ, ಅಥವಾ ಡೇಟ್ ಆಗಿರ್ತಾರಲ್ಲ ಅವ್ರ ಅಮ್ಮನವ್ರ ಹತ್ರ ಬರೋದಾಗಲಿ, ಆ ಥರ ಗಂಡ ಹೆಂಡ್ತಿ ಸೇರ್ತೀವಲ್ಲ ಆ ಥರ ಮಾಡೋದಾಗಲಿ, ಆ ಥರ ಪಥ್ಯ ಅಂಟು ಮುಂಟೆ ಎಲ್ಲ ಆ ಯಮ್ಮನವ್ರಿಗೆ ಸೋಕಲೇಬಾರ್ದು. ತುಂಬಾ ಸ್ಟ್ರಿಕ್ಟಾಗಿರಬೇಕು. ಹಂಗಾಗಿ ಏನಾದರೂ ಆಗ್ಬೋದು, ಬಟ್ ಗಂಡ ಹೆಂಡ್ತಿ ಸೋಕೋದಾಗಲಿ ಈ ಥರ ಅಂಟು ಮುಂಟು ಸೋಕೋದಂತೂ ಅದಕ್ಕಂತೂ ಮಾಡಲೇಬಾರ್ದು. ಅದಕ್ಕೆ ತುಂಬಾ ಸ್ಟ್ರಿಕ್ಟಾಗಿರಬೇಕು. ಬೇರೆ ಅಮ್ಮ ಅವ್ರು ಬಂದಾಗ ಏನು ಮಾಡಬೇಕು ಅಂತಂದರೆ, ನೆಲದಲ್ಲಿ ಒಂದು ಚಾಪೆ ಹಾಕಿ, ಆ ಚಾಪೆ ಮೇಲೆ ಬೇವಿನ ಸೊಪ್ಪು ಹಾಕಿ, ಅದ್ರ ಮೇಲೆ ಒಂದು ಬಿಳಿ ಒಗೆದಿರೋ ಅಂಥ ಬಟ್ಟೆನ ಹಾಕಿ ಅದ್ರ ಮೇಲೆ ಮಗುನ ಮಲಗಿಸ್ಬೇಕು. ಹಾಗೆ ಬಾಗಿಲಲ್ಲಿ ಗಂಜನ ಇಡಬೇಕು. ಗಂಜನ ಇಟ್ಟು ಅದರಲ್ಲಿ ಸ್ವಲ್ಪ ಬೇವಿನ ಸೊಪ್ಪಿಟ್ಟು ಹೋಗೋರು ಬರೋರೆಲ್ಲ ಪ್ರೋಕ್ಷಣೆ ಮಾಡಿಕೊಂಡೇ ಮನೆ ಒಳಗೆ ಬರಬೇಕು. ಇನ್ನು ಊಟದ ವಿಷಯಕ್ಕೆ ಬಂದರೆ ಆ ಟೈಮಲ್ಲಿ ಮಗುಗೆ ಮೊಸರನ್ನನ ಕೊಡಬೇಕು. ಖಾರ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಮೊಸರನ್ನ ಕೊಡಬೇಕು ಮತ್ತು ಹಣ್ಣುಗಳನ್ನ ಕೊಡಬೇಕು. ತಂಪಗಿರಲಿ ಅಮ್ಮನು ಅಂತೇಳ್ಬಿಟ್ಟು ಆ ಮೊಸರನ್ನ ಮತ್ತು ಹಣ್ಣುಗಳನ್ನ ಕೊಡಬೇಕಾಗಿರುವಂಥದ್ದು. ಮತ್ತು ನಿಮ್ಮಲ್ಲಿ ಯಾರೋ ಮಗುಗೆ ಸೋದರತ್ತೆ ಇರ್ತಾರಲ್ಲ, ಸೋದರತ್ತೆ ಆಗಲಿ ಅಥವಾ ಅಜ್ಜಿ ಮನೆಯವರಾಗಲಿ ಮೊಸರನ್ನ ತಂದು ಕೊಟ್ಟರೆ ಆ ಟೈಮಲ್ಲಿ ಬೇಗ ಇಳ್ದೋಗ್ತಾಳೆ ಅಮ್ಮ ಅಂತ ಹೇಳ್ತಾರೆ. ಮತ್ತು ಇನ್ನೊಂದೇನು ಅಂತಂದರೆ 3 ದಿನ ಅಥವಾ 5 ದಿನ ಗಂಗಮ್ಮ ದೇವಸ್ಥಾನ ಗಂಕಲ್ ಇರುತ್ತಲ್ಲ, ಅದಕ್ಕೆ ಬೆಳಗ್ಗೆ 5 ಗಂಟೆಗೆ ಹೋಗಿ ಬೇವಿನ ಸೊಪ್ಪು ಸ್ವಲ್ಪ ತೊಗೊಂಡೋಗಿ, ಮೊಸರು ಸ್ವಲ್ಪ ತೊಗೊಂಡೋಗಿ, ಅರಿಶಿನ ಕುಂಕುಮ ಇಟ್ಟು ಮೊಸರು ಹಾಕಿ ಬೇವಿನ ಸೊಪ್ಪು ಹಾಕಿ ಪೂಜೆ ಮಾಡ್ಕೊಂಡು ಬಂದು, ಮತ್ತು ಅಲ್ಲಿರೋವಂಥ ಸ್ವಲ್ಪ ಗಂಕಲ್ ತೊಳೆದಿರ್ತೀವಲ್ಲ ಆ ನೀರನ್ನ ಸ್ವಲ್ಪ ತೊಗೊಂಡು ಸ್ವಲ್ಪ ಮೊಸರು ಎತ್ಕೊಂಬಂದು ಅರಿಶಿನ ಕುಂಕುಮ ಎತ್ಕೊಂಬಂದು ಆ ಕುಂಕುಮನ ಮಗುಗಿಟ್ಬಿಟ್ಟು ಆ ನೀರನ್ನ ಸ್ವಲ್ಪ ಮಗು ಮೇಲೆ ಪ್ರೋಕ್ಷಣೆ ಮಾಡಬೇಕು. ಇಷ್ಟು ಮಾಡಿದ್ರೂ ಬೇಗ ಇಳಿದೋಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಇಳಿತಾ ಇರೋ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಮೊಸರನ್ನ ಕಡಿಮೆ ಮಾಡಬೇಕು. ಹಣ್ಣುಗಳು ಅಷ್ಟು ಕೊಡೋಕೆ ಹೋಗ್ಬಾರ್ದು. ಯಾಕಂದರೆ ಇಳಿತಾ ಇರುವಾಗ ತಂಪಾಗಿರಬಾರ್ದು ಒಂದು ಸ್ವಲ್ಪ. ಮತ್ತು ಆ ಟೈಮಲ್ಲಿ ಒಂದು ಸ್ವಲ್ಪ ತಣ್ಣಗೆ ಇಟ್ಟರೆ ಮತ್ತೆ ಅದು ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇಳಿಯೋ ಟೈಮಲ್ಲಿ ಒಂದು ಸ್ವಲ್ಪ ಖಾರನ ಕೊಡಬೇಕು. ಹಣ್ಣುಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಅದು ಯಾವ ಥರ ಇಳಿದೋಗುತ್ತೆ ಅಂದರೆ, ಒಂದು ಸ್ವಲ್ಪ ರೆಡ್ ಕಲರ್ಗೆ ತಿರುಗೋ ಸಿಡುಬುಗಳು ಒಂಥರ ಗೀವು ಥರ ಇರುತ್ತಲ್ಲ, ಅದು ತುಂಬ್ಕೊಂಡಿರೋದೆಲ್ಲ ಒಂದು ಸ್ವಲ್ಪ ಮಗ್ಗುತ್ತಾ ಇರುತ್ತೆ. ಒಂದು ಸ್ವಲ್ಪ ಕೆಂಪಗೆ ಆಗ್ತಾ ಇರುತ್ತೆ, ಬ್ಲ್ಯಾಕ್ ಬರುತ್ತೆ. ಆ ಟೈಮಲ್ಲಿ ಇಳಿದೋಗ್ತಾ ಇದೆ ಅಂತ ಅಂದ್ಕೊಬೇಕು. ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ಇಳಿತಾ ಇದೆ ಅಂತ ಟೈಮಲ್ಲಿ ಬ್ಲ್ಯಾಕಿಗೆ ಬಂದಿದೆ ಅನ್ನೋ ಟೈಮಲ್ಲಿ ಬೇವಿನ ಸೊಪ್ಪನ್ನ ಚೆನ್ನಾಗಿ ರುಬ್ಬಬೇಕು. ಬೇವಿನ ಸೊಪ್ಪು ರುಬ್ಬಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಬಿಟ್ಟು ಮಗುಗೆ ಹಣೆಗೆ ಒಂದು ಸ್ವಲ್ಪ ತಿಲ್ಕ ಇಟ್ಬಿಟ್ಟು ಅದನ್ನು ಕೈ ಕಾಲುಗಳಿಗೆ ಬೆನ್ನಿಗೆ ಓವರಾಲ್ ಫುಲ್ ಬಾಡಿಗೆಲ್ಲ ಉಜ್ಜಿಬಿಟ್ಟು ಮತ್ತು ಬಿಸಿನೀರಲ್ಲಿ ಬೆಚ್ಚಗೆ ಬಿಸಿನೀರಲ್ಲಿ ಸ್ನಾನ ಮಾಡಿಸೋ ಅಂಥದ್ದು. ಇಷ್ಟು ಅಮ್ಮ ಬಂದಾಗ ಫಾಲೋ ಮಾಡಬೇಕಾಗಿರುವಂತಹ ರೂಲ್ಸ್ಗಳು. ಮತ್ತು ಇನ್ನೊಂದೇನು ಅಂದರೆ, ಅಮ್ಮ ಬಂದಾಗ 7 ದಿನಕ್ಕೆ ಇಳಿದೋಗುತ್ತೆ ಒಬ್ಬೊರಿಗೆ, ಇನ್ನೂ ಒಂದು 8 ದಿನಕ್ಕೆ ಇಳಿದೋಗುತ್ತೆ, 5 ದಿನಕ್ಕೆ ಇಳಿದೋಗುತ್ತೆ. ನಾವು ಯಾವ ಥರ ಪಥ್ಯ ಇಡ್ತೀವೋ ಅದ್ರ ಮೇಲೆ ಡಿಪೆಂಡು. ನಾವು ಯಾವ ಥರ ನೀಟಾಗಿ ರೂಲ್ಸ್ ಪಥ್ಯಗಳೆಲ್ಲ ಫಾಲೋ ಮಾಡ್ತೀವೋ ಅಷ್ಟು ಬೇಗ ಇಳಿದೋಗುತ್ತೆ. ಇನ್ನೇನು ಅಮ್ಮ ಇಳಿದೋಗ್ತಾ ಇದೆ ಅಂತಂದರೆ ಯಾವ ರೀತಿ ಸ್ನಾನ ಮಾಡಿಸ್ಬೇಕು ಅಂತಂದರೆ, ಯಾವ ದಿನಗಳಲ್ಲಿ ಸ್ನಾನ ಮಾಡಿಸ್ಬೇಕು ಅನ್ನೋದಾದರೆ, ಗುರುವಾರ ಮತ್ತು ಭಾನುವಾರ ಈ 2 ದಿನಗಳಲ್ಲಿ ಸ್ನಾನ ಮಾಡಿಸ್ಬೇಕು. ಬೇರೆ ದಿನಗಳಲ್ಲೆಲ್ಲ ಸ್ನಾನ ಮಾಡಿಸ್ಲಿಕ್ಕೆ ಹೋಗಬಾರ್ದು. ಗುರುವಾರ ಮತ್ತು ಭಾನುವಾರ ಇವಾಗ ಗುರುವಾರ ಬಂತು ಅಂದರೆ ಗುರುವಾರದಿಂದ ನೆಕ್ಸ್ಟು 3 ಸ್ನಾನ ಮಾಡಿಸ್ಬೇಕು. ಗುರುವಾರ, ಭಾನುವಾರ ಮತ್ತು ಗುರುವಾರ ಆ ಥರನೂ ಮಾಡಿಸ್ಬೋದು. ಗುರುವಾರ ಮತ್ತು ಶುಕ್ರವಾರ, ಶನಿವಾರ ಕಂಟಿನ್ಯೂಗೂ ಮಾಡಿಸ್ಬೋದು. ಮೇಯ್ನ್ ಏನು ಅಂದರೆ, ಫಸ್ಟ್ ಸರಿ ನೀರು ಹಾಕ್ತಾಯಿದ್ದೀವಿ ಅಂತಂದರೆ ಗುರುವಾರನೇ ಮಾಡಿಸ್ಬೇಕು. ಹಾಗಾಗಿ ಗುರುವಾರ ಮಾಡಿಸ್ಬೇಕು. ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೆಲ್ಲ ಸ್ನಾನ ಮಾಡಿಸ್ಲಿಕ್ಕೆ ಹೋಗಬಾರ್ದು ಇರುತ್ತೆ. ಇನ್ನೊಂದೇನು ಅಂದರೆ, ಎಲ್ಲೇ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದ್ರೇನು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡ್ಕೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ಬರೋದ್ರಿಂದ ಯಾವಾಗಲೂ ಮನೆ ತಂಪಾಗಿರುತ್ತೆ ಅಂತ ಹೇಳ್ಬೋದು. ಇನ್ನೊಂದೇನು ಅಂದರೆ, ಅಮ್ಮ ಬಂದಾಗ ತುಂಬಾ ಜ್ವರ ಬರ್ತಾ ಇರುತ್ತೆ. ಸರಿ, ಇದೇನೋ ಜ್ವರ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸಿರಪ್ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು. ಯಾಕಂದರೆ ಅದು ಎಮ್ಕೆಗಳಲ್ಲಿರೋವಂಥ ಒಂದು ಉಷ್ಣಾಂಶ ಎಲ್ಲ ಹೀರ್ಕೊಂಡು ಬರ್ತಾ ಇರೋವಂಥದ್ದು. ಆ ಟೈಮಲ್ಲಿ ಜ್ವರ ಬಂದ್ರೂ ಅದೇ ಕಡಿಮೆ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಸಿರಪ್ ಎಲ್ಲ ಹಾಕಕ್ಕೆ ಹೋಗಬಾರ್ದು. ಇದೇನಪ್ಪ ಜ್ವರ ಬಂದುಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಸಿರಪ್ ಹಾಕೋದಾಗಲಿ, ಇಂಜೆಕ್ಷನ್ ಹಾಕ್ಸ್ಕೊಂಬರೋದಾಗಲಿ ಎಲ್ಲ ಮಾಡಬಾರ್ದು. ಅದಾಗದೇ ಜ್ವರ ಬಂದರೆ ಅದಾಗದೇ ಇಳಿದೋಗುತ್ತೆ. ಯಾವುದೇ ಕಾರಣಕ್ಕೂ ಭಯ ಪಡೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ. ನೋಡಿದ್ರಲ್ಲ, ಇಷ್ಟೂ ಅಮ್ಮ ಬಂದಾಗ ಯಾವ ಥರ ಪಥ್ಯ ಇರಬೇಕು, ಮತ್ತು ದೇವರಲ್ಲಿ ಯಾವ ಥರ ಪೂಜೆ ಮಾಡ್ಕೊಂಬರ್ಬೇಕು, ಮತ್ತು ಮಗುಗೆ ಆ ಟೈಮಲ್ಲಿ ಯಾವ ರೀತಿ ಊಟ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ವಿವರವಾಗಿ ತಿಳಿಸಿದ್ದೀನಿ ಅಂದ್ಕೊತೀನಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ, ಇನ್ನೂ ಏನಾದರೂ ಸ್ವಲ್ಪ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.